ಹಾಯ್ಸ್, ನಾನು ಮತ್ತೆ ಇಂಡಿಯಾಗೆ ಬರ್ತಾ ಇದ್ದೀನಿ. ಕುಂಡಿ ಮೇ ಚರ್ಬಿ ಇದ್ರೆ ಆದರದೆ ಬಾರಲ್ಲ. ಎಸ್, ಸುಮಾರು 1 ವರ್ಷ 3 ತಿಂಗಳಾಯ್ತು ಸಿಂಗಾಪುರ್ ಬಂದು. 1 ವರ್ಷ 3 ತಿಂಗಳಲ್ಲಿ ನಾನು 2 ಸಲ ಇಂಡಿಯಾಗೆ ಬಂದ್ಬಿಟ್ಟೆ. ಜಾನಲ್ಲಿ 1 ಸಲ ಇಂಡಿಯಾಗೆ ಬಂದಿದ್ದೆ. 2.3 years ಅಲ್ಲಿ ನನಗೆ ಟೈಮ್ ಇತ್ತು, ನಾನು ತಿರುಗಾಡಿರ್ಬೋದು ಬೇರೆ ನೈಬರಿಂಗ್ ಕಂಟ್ರಿ. ಇಫ್ ನೀವು ಸಿಂಗಾಪುರಲ್ಲಿ ಇದ್ದೀರಾ ಅಂದ್ರೆ ನಿಮಗೆ ಮಲೇಷ್ಯಾ, ಇಂಡೋನೇಷ್ಯಾ, ವಿಯೆಟ್ನಾಂ, ಥೈಲ್ಯಾಂಡ್, ಲಾವೋಸ್, ಕೊಲಂಬಿಯಾ ಅದು ಕೊಲಂಬಿಯಾ ಅಲ್ಲ, ಸರಿ ಕಂಬೋಡಿಯಾ. ನಾನು ಕೊಲಂಬಿಯಾ ಅಂದ್ಬಿಟ್ಟಿದ್ದೀನಿ. ಕೊಲಂಬಿಯಾ ಎಲ್ಲ ಯಾವ್ದೋ ಮೂಲೆಯಲ್ಲಿ ಐತೆ, ಇಲ್ಲಿ ನಮಗೆ ನಿಯರ್ ಬೈ ಇರೋದು ಕಂಬೋಡಿಯಾ. ಸೊ ಅದಕ್ಕೆ ಕೊಲಂಬಿಯಾ ಇದೆ. ಸಾರಿ ಫಾರ್ ಮಿಸ್ಟೇಕ್. ಈ ಕಂಟ್ರಿ ಎಲ್ಲ ನಿಮ್ಗೆ ತುಂಬಾ ಈಸಿ ಆಕ್ಸೆಸಬಲ್, ನೀವು ಈಸಿಯಾಗಿ ಆರಾಮಾಗಿ ಓಡಾಡ್ಬೋದು. ಹಂಗಿರುವಾಗ್ಲೂ ನಾನು ಎಲ್ಲೂ ಹೋಗಿಲ್ಲ. ಈ 1.3 years ಅಲ್ಲಿ ನಾನು ಸಿಂಗಾಪುರಲ್ಲೇ ಇದ್ಬಿಟ್ಟೆ. ಸೊ ನಾವು ಐ ಆಮ್ ಲೀವಿಂಗ್ ಸಿಂಗಾಪುರ್. ಈಗಲೂ ಡೈರೆಕ್ಟ್ ಆಗಿ ಮತ್ತೆ ಇಂಡಿಯಾ ಹೋಗ್ಬಿಟ್ರೆ ಹೆಂಗೆ ಅಂತ. ಸೊ ಹ್ಯಾಡ್ ಅ ಪ್ಲಾನ್. ನೀವು ಆಲ್ರೆಡಿ ಗೆಸ್ಟ್ ಮಾಡಿರ್ತೀರ ನಾನು ಯಾವ ಕಂಟ್ರಿ ಸೆಲೆಕ್ಟ್ ಮಾಡಿದ್ದೀನಿ ಅಂತ. ಬಟ್ ನೀವು ಅನ್ಕೊಳ್ಳೋದಾರಲ್ಲ, ಏನಿಲ್ಲ, ಹೌದು ಥೈಲ್ಯಾಂಡ್ ಸೆಲೆಕ್ಟ್ ಮಾಡಿರೋದು. ಬಟ್ ನನ್ನ ಪ್ಲಾನ್ ಇದ್ದಿದ್ದೇನೆಂದ್ರೆ ಫಸ್ಟ್ ಮಲೇಷ್ಯಾ ಹೋಗೋಣ. ಮಲೇಷ್ಯಾದಲ್ಲಿ ಒಂದು 2-3 days ಸ್ಟೇ ಆಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಆಮೇಲೆ ಥೈಲ್ಯಾಂಡ್ ಹೋಗೋಣ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಕೆಲವೊಂದು ಕಾರಣಾಂತರಗಳಿಂದ 2 ಕಂಟ್ರಿ ಕವರ್ ಮಾಡೋಕ್ಕಾಗಲ್ಲ. ಸೊ ಐ ಹ್ಯಾವ್ ಟು ಸ್ಕಿಪ್ ಒನ್. ಸೊ ನಾನು ಮಲೇಷ್ಯಾ ಸ್ಕಿಪ್ ಮಾಡಿದೆ. ಯಾಕೆ ಪಕ್ಕದಲ್ಲಿರೋದನ್ನ ಯಾಕೆ ಸ್ಕಿಪ್ ಮಾಡಿದೆ, ದೂರದಲ್ಲಿರೋದನ್ನ ಯಾಕೆ ಸೆಲೆಕ್ಟ್ ಮಾಡಿದೆ ಅಂದ್ರೆ ಪಕ್ಕದಲ್ಲಿ ಇದೆಯಲ್ಲ ಅದಕ್ಕೆ ಸ್ಕಿಪ್ ಮಾಡಿದೆ. ಅದು ಸ್ವಲ್ಪ ದೂರ ಇದೆಯಲ್ಲ, ಓಕೆ ಇದು ಮತ್ತೆ ಆಗ್ಲಾರ ಬರ್ಬೋದು. ಅಲ್ಲಿ ಥೈಲ್ಯಾಂಡ್ ಅಲ್ಲಿ ಜಾಸ್ತಿ ಇದೆ ಅಲ್ವಾ, ಥೈಲ್ಯಾಂಡ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋದು ಜಾಸ್ತಿ ಇದೆ, ಐಲ್ಯಾಂಡ್ಸ್ ಅದು ಇದೆಲ್ಲ ಅಂತ. ಸೊ ಥೈಲ್ಯಾಂಡ್ ಹೋಗ್ತಾ ಇದೀವಿ, ಹೋಗ್ತಾ ಇದೀವಿ, ಇನ್ನೂ ಜೊತೆ ಕರ್ಕೊಂಡು ಹೋಗ್ತಾ ಇದೀನಿ. ತೋರ್ಸ್ ನಡಿಯೋ, ಎಲ್ಲಿಗೆ ತೋರ್ಸ್ ನಡಿಯೋ ನೀವು. ಸೊ ಗೈಸ್, ಸ್ಟೇ ಟ್ಯೂನ್, ಫಾಲೋ ಮಾಡಿಟ್ಕೊಳ್ಳಿ. ನಾನು ನಿಮ್ಗೆ ಜೊತೆಗೆ ಥೈಲ್ಯಾಂಡ್ ತಿರುಗಾಡೋಣ. ಬಾಯ್.